ಇಲ್ಲ. ನಾನು ಯೋಚನೆ ಮಾಡೋದು ಇವ್ರು ವ್ಲಾಗರ್, ಇವ್ರು ಒಂದು ಸತಿ ಕೂಡ ಫೋನ್ ಇದೆ ಮಾಡಿ ಮಾತಾಡ್ಲಿಲ್ಲ. ನೋಡಿ ಬಿಸಿಲು ಹೊಡಿತಿದೆ ಥಿಯೇಟರ್ ಅಲ್ಲಿ. ಇವತ್ತು ನಿಮ್ಮನ್ನ ನೋಡ್ತಾ ಇರಲ್ಲ, ನಾನು ಖುಷಿ. ನಮ್ಮ ಅಮ್ಮನ ಹೋಗಿ ಹೇಳ್ತೀನಿ, ನಾನು ಓಂ ಪ್ರಕಾಶ್ ಸರ್ ಮೀಟ್ ಮಾಡಿದೆ ಗೊತ್ತಾ ಹೋಗ್ಲಿ ಮಾಡ್ದ. ಬಟ್ ಮುಂದೆ ಒಂದು ಒಳ್ಳೆ ಕಾಮಿಡಿಯನ್ ಆಗ್ತಾನೆ ಮಚ್. ಇದೇ ರೀತಿ ಇರಿ, ಡ್ಯಾನ್ಸ್ ಎಲ್ಲ ಮಾಡೋದಲ್ಲ ಮೇಡಮ್. ಅಂಡ್ ಯು ಡಿಸರ್ವ್ ದ ವಿನ್. ಸೂಪರ್ ಕುಕಿಂಗ್. ಹಾಯ್ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ ಎ ಟ್ಯಾಲೆಂಟೆಡ್ ಕಲಾವಿದ. ಸೊ ಎಲ್ರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಕ್ವಾಟ್ಲೆ ಕಿಚನ್ ಫಿನಾಲೆ. ಈ ಫಿನಾಲೆಯಲ್ಲಿ ಕ್ವಾಟ್ಲೆ ಆಫ್ ದ ಸೀಸನ್ ಯಾರಾಗ್ತಾರೆ ಹಾಗೂ ಕುಕ್ ಆಫ್ ದ ಸೀಸನ್ ಯಾರಾಗ್ತಾರೆ ಅಂತ ನೋಡೋಣ. ಹಾಗೂ ಈ ವಿಡಿಯೋ ಕಂಪ್ಲೀಟ್ಲಿ ಫುಲ್ ಮಜಾ ಇರುತ್ತೆ, ಯಾಕಂದರೆ ಎಲ್ಲ ನಮ್ಮ ಕ್ವಾಟ್ಲೆಗಳಿರ್ತಾರೆ, ಸಿಕ್ಕಾಪಟ್ಟೆ ಮಜಾ ಮಾಡ್ತೀವಿ. ನಾನು ಆಲ್ರೆಡಿ ಗೆಟಪ್ ಹಾಕೊಂಡು ರೆಡಿ ಇದ್ದೀನಿ. ಬನ್ನಿ ಬಿಹೈಂಡ್ ದ ಸೀನ್ಸ್, ಅಂದರೆ ನಾನು ರೆಡಿ ಹಾಕಿದ ಮುಂಚೆ ಏನೇನೆಲ್ಲ ಮಾಡಿದೆ. ಸೊ ಆನ್ ದ ವೇ ಬರಬೇಕಾದ್ರೆ ನಾನು ನಮ್ಮ ಕ್ವಾಟ್ಲೆಗಳಿಗೆಲ್ಲ ಸ್ಪೆಷಲಾಗಿ ಸ್ವೀಟ್ಸ್ ಕೂಡ ತಂದಿದ್ದೀನಿ. ಬನ್ನಿ ಹೋಗೋಣ ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ರಮ್ಯಾ ಅಂತ ಇದೆ ಕೋಆರ್ಡಿನೇಟರ್. ಗುಡ್ ಮಾರ್ನಿಂಗ್ ಚಿರಾ. ಇಲ್ಲಿ ನೋಡಿ, ರಮ್ಯಾ ಅಂತ ಕೋಆರ್ಡಿನೇಟರ್. ಇವರೇ ನಮ್ಮನ್ನು ಕೋಆರ್ಡಿನೇಟ್ ಮಾಡೋದು, ನಮ್ಮನ್ನೆಲ್ಲ ನೋಡ್ಕೊಳ್ಳೋದೇ ಇವರು. ಆ್ಯಕ್ಚುಲಿ ನೋಡಿ ಇಷ್ಟು ಕಡ್ಡೆಗೆ ಬಂದ್ರಿ ಅಂತ. ಏಕೈಕ ಪರ್ಸನ್ ಅಂದ್ರೆ ಪ್ರಶಾಂತ್. ನನ್ನ ಬ್ಲಾಗಲ್ಲಿ ಯಾವತ್ತೂ ಒಳ್ಳೇದೇ ಮಾತಾಡಿ, ನನ್ನ ಬಗ್ಗೆ ಒಳ್ಳೇದು ಮಾತಾಡಿರಿ. ಒಳ್ಳೇದಂತೆ ಮಾತಾಡಿ. ಚಿಕ್ಕ ಸಿಗಲ್ಲ. 6 ಗಂಟೆಯಿಂದ 5 ಗಂಟೆಗೆ ಎದ್ದು ಬರ್ತಾರೆ. ಥ್ಯಾಂಕ್ ಯು. ಇವಾಗ ಸಮಯ 4:15 ಬೇಗ ಬಂದಿದ್ದೀವಿ. ಆ್ಯಕ್ಚುಲಿ ಯೂಶಲಿ ಶೂಟಿಗೆ ಇವ್ರು ನಮ್ಮಯ್ಯ ಎಲ್ರಿಗೂ ನಾನು ಸ್ವೀಟ್ ತಂದಿದ್ದೆ. ಸೊ ಸ್ವೀಟ್ನ ಹಾಕೋರೋ ಅಂಥ ಸಮಯ. ಸೊ ಕಮಾನ್, ಲೆಟ್ಸ್ ಗೋ ಗಿವ್ ಸ್ವೀಟ್. ಸೊ ಟೀಮ್ಗೋಸ್ಕರ ಸ್ವೀಟು. ಇಂದು ಕೊನೆ ಆಟ, ಗ್ರ್ಯಾಂಡ್ ಫಿನಾಲೆ. ಸೊ ಆದ್ದರಿಂದ ಎಲ್ರಿಗೂ ಸ್ವೀಟ್ ಕೊಟ್ಟು ಉಪಚಾರ ಮಾಡೋಣ ಅಂತ. ನೋಡಿ, ಇವತ್ತು ಗ್ರ್ಯಾಂಡ್ ಫಿನಾಲೆ. ನೋಡಿ ಇಲ್ಲಿ ನೋಡಿ ಯಾರಿದ್ರೆ ಹಿತೇಶ್. ಮಾತಾಡ್ಸೋ, ದುರಾಂಕಾರ ಬಿಟ್ಟು ಮಾತಾಡ್ಸೋ. ಇದನ್ನ ಎಂಜಾಯ್ ಮಾಡ್ತಿದ್ಯಾ? ಏನು ಇಲ್ಲ. ಆಕ್ಚುಲಿ ಇವತ್ತು ಕೊನೆ ಆಟ, ಇವತ್ತು ಫಿನಾಲೆ ಅಂದ್ಬಿಟ್ಟು ನಾನು ಎಲ್ರಿಗೂ ಸ್ವೀಟ್ ತಂದಿದ್ದೀನಿ. ಹಾಯ್ ಹೇಳಲ್ಲ ಮಾತಾಡ್ಸೋ. ನಾನು ಶುರುವಾಯ್ತು. ನೀನ್ ಗೆಟಪ್ ಹಾಕಿರೋ ಚೂರು ಮರ್ಯಾದೆ ಕೊಡಲ್ಲ. ಇವತ್ತು ಫಿನಾಲೆಗೆ ಬರ್ಬೇಕಾದ್ರೆ ಎಲ್ರಿಗೂ ಸಿಹಿ ಹಂಚಿದ್ದಾರೆ. ಯಾಕೆ ಗೊತ್ತಾ? ಯಾಕೆ? ಇವತ್ತು ನಮ್ ಸೂರಜು ಗೆಲ್ತಾನೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ. ಒಬ್ಬ ಗೆಳೆಯನಿಗೋಸ್ಕರ ಯಾರಾದ್ರೂ ಮಾಡ್ತಾರ. ಸಾಯ ಮುಂಚೆ ತಿತ್ತಿ ಊಟ ಆಗ್ತದೆ. ಈ ತರದ ಕಾಮಿಡಿ ನಾನು ಎಷ್ಟು ಮಿಸ್ ಕಾಮಿಡಿ ಬೇಕೇ ಬೇಕು ಅಂತಲ್ಲ. ನಿಜವಲ್ಲೂ ಥ್ಯಾಂಕ್ಸ್ ನೋಡ. ಈ ತರ ಕಾಮಿಡಿ ನಿಜವಲ್ಲೂ ಮಿಸ್ ಮಾಡ್ಕೊತಿದ್ದೆ. ಥ್ಯಾಂಕ್ ಯು ಸೋ ಮಚ್. ಮದುವೆದ್ದು ಸೀಟ್ ನಂಗೆ ಕೊಟ್ಟಂಗಾಯ್ತು. ಮಗ ನಾನು ಕರ್ದೆ ಕಣ ಮದ್ವೆ ಕರಿ ಅಂತ. ಇವ್ರು ಮತ್ತೆ ಸಂತು ಹಂಚ್ಕೊಂಡು ಹೋಗ್ತಾರೆ. ನನ್ನ ಮದ್ವೆಗೆ ಕರ್ದಿಲ್ಲ ಮಗ. ನನ್ ಕಾಮಿಡಿನ ಮಿಸ್ ಮಾಡ್ಕೋತೇನೆ ಅಂತಾರೆ. ಮದ್ವೆ ಕರ್ದಿಲ್ಲ ಮಗ. ತಲೆಗಡ್ ನಿಂಗೋಸ್ಕರ ಇನ್ನೊಂದ್ಸತಿ ಮದ್ವೆ ಆಗ್ತದೆ, ತಲೆಗಡ್ಸ್ಕೊಂಡು. ಹೇಳ್ಬೇಕು ಅಂತಂದ್ರೆ ಕಾಮಿಡಿ ಕಡಿಮೆ ಆಗಿರೋದ್ರಿಂದ ಹಿತೇಶನ್ನ ಕರ್ಸಿದ್ದಾರೆ, ಅದೊಂದು ಖುಷಿ ವಿಚಾರ. ಆಮೇಲೆ ಕಾಮಿಡಿ ಕಂಟಿನ್ಯೂಸ್ ಕಡಿಮೆ ಆಗಿರೋದಕ್ಕೆ ಸೀಟ್ ಕೊಡ್ತಾರೆ. ಕಾಮಿಡಿ ಕಡಿಮೆ ಆಗಿರೋದು ಹಿತೇಶ್ನ ಕರ್ಸಿದ್ದಾರೆ. ಆಕ್ಚುಲಿ ಫಿನಾಲೆಗೆ ಇವನ್ನ ಕರ್ಸೋದಲ್ಲಿ ಇರ್ಲಿಲ್ಲ, ಅದಕ್ಕೆ ಎಲ್ರು ಕರ್ಸಿದ್ರು. ಇವನಿಂದ ಒಳ್ಳೇದಾಗಿ ಇಲ್ಲ. ಆಕ್ಚುಲಿ ಈಗ ಕಾಮಿಡಿ ಮಾಡ್ತಾ ಇರ್ತಾನೆ ನಮ್ಮ ಸೂರಜ್. ಅಂಡ್ ನಾಗಾವಳಿ ರೆಡಿ ಆಗ್ತಿದೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಬಾವಿ ಹೇಳಿ. ಬಾವಿ ಒಳಗೆ ಸ್ಟಿಚ್ ಹಾಕ್ಲಿ. ಬಾವಿ ಕಡೆ ಇದು ಯಾಕಲ್ಲ. ಸೊ ಓಕೆ ನವಾಜ್, ಇಂದು ಕೊನೆ ಆಟ ಫಿನಾಲೆ. ನಮ್ ಜೊತೆ ಇದ್ದೀನಿ ಚೆನ್ನಿ. ಹೆಂಗ್ ಅನ್ಸ್ತು? ತುಂಬಾ ಮಜಾ ಆಯ್ತು ಮತ್ತೆ ತುಂಬಾ ಖುಷಿ ಆಯ್ತು. ನೋಡ್ತಾ ಇದ್ದೆ ಅವಾಗಿಂದ ನಾನು ಇವಾಗ ನಿಮ್ ಜೊತೆ ಮಾಡ್ತಿರೋ ತುಂಬಾ ಖುಷಿ ಆಗ್ತಿದೆ. ಯಾಕೋ ಇಷ್ಟೊಂದು ಡ್ರಾಮಾ ಮಾಡ್ತೀಯ? ನನ್ ಬಗ್ಗೆ ಏನ್ ಹೇಳ್ತೀಯ? ನಾನು ಇವತ್ತು ಇಷ್ಟು ಎಂಟರ್ಟೈನ್ ಮಾಡಿದೀನಿ ಕರ್ನಾಟಕ ಜನತೆಯಲ್ಲಿ ನಕ್ಕಿ. ಆದ್ರೆ ನೀವು ಈ ತರ ಹೇಳ್ಕೊಂಡೆ ಅಷ್ಟು ಕಾನ್ಫಿಡೆನ್ಸ್ ತುಂಬಾ ಮೆಚ್ಚಬೇಕಾಗಿರೋದು. ಅಂದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ, ನಾವ್ ಯಾರಾದ್ರೂ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ನಾವು ಭಯ ಪಡ್ಕೊಂಡು ಓಡಾಡ್ತೀವಿ. ನೀವು ಚೆನ್ನಾಗಿ ಮಾಡಿಲ್ಲ ಅಂದ್ರೂ ನಾವ್ ಯಾರು ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಭಯ ಪಡ್ಕೊಂಡು ಒಂಥರ ಬೇಜಾರಲ್ಲಿ ಇರ್ತೀವಿ. ಬಟ್ ನೀವು ಚೆನ್ನಾಗಿ ಮಾಡಿಲ್ಲ ಅಂದ್ರೂ ನೀವೇ ಗೆದ್ದಿರೋ ತರ, ಏನೋ ಪ್ರಪಂಚನ ಗೆದ್ದಿರೋ ತರ ಕಾನ್ಫಿಡೆನ್ಸ್ ಇರ್ತೀರಾ ಗೊತ್ತಾ? ಅದು ನಿಮ್ಮಿಂದ ತುಂಬಾ ಕಲಿಬೇಕು ನಾವು. ಹೇಳ್ಬೇಕು ಅಂದ್ರೆ ಇವತ್ತಿನ ನಮ್ಮ ಶೋನ ವಿನ್ನರ್ ಸೂರಜ್ ಅಂದ್ರೆ ಪಡಲ್ಲ. ಸೊ ಗ್ರ್ಯಾಂಡ್ ಫಿನಾಲೆ ಹೆಂಗೆ ಗೆಟಪ್ ರೆಡಿ ಆಗ್ತೀವಿ, ಹೆಂಗೆ ಎಲ್ಲ ನಮ್ಮ ಹುಡುಗರೆ ಬೆಳೀಲಿ. ನೆಕ್ಸ್ಟ್ ಶೋಗಳು ಮಾಡಲಿ, ದೊಡ್ಡ ಶೋಗಳು ಮಾಡಲಿ. ಹಿತೇಶ
ನೀನೇನ್ ಮಾಡ್ತೀಯ ಗೇಟ್ ಹತ್ರ ನಿಂತಿರ್ತೀಯ, ನನ್ಗೊಂದು ಕೊಡಿ, ನಾನು ಬರ್ತೀನಿ, ನನ್ಗೊಂದು ಅವಕಾಶ ಕೊಡಿ ಅಂತ. ಸೊ ಓಕೆ ಫೈನ್, ಒಳ್ಳೆ ಮಜಾ ಇತ್ತು ಹುಡುಗರ ಜೊತೆ ಎಲ್ಲ, ಖುಷಿ ಆಯ್ತು. ಅಂದ್ರೆ ಹುಡುಗರ ಜೊತೆ ಎಲ್ಲ ಆ ಥರ ಮಜಾ ಎಲ್ಲ ಕೇಳಲ್ಲ, ಒಳ್ಳೆ 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 ಶೋ ಮಾಡಿ ಖುಷಿ ಐತೆ ಇತ್ತು. ಇವ್ ನೋಡಿಲಿ ಎಲ್ಲ ಲೇ ಏನ್ರ ಸ್ವಲ್ಪ ಡೀಸೆಂಟ್ ಆಗಿರೋ ವ್ಲಾಗ್ ಮಾಡ್ಬೇಕಾದ್ರೆ, ಯಾಕಂದ್ರೆ ನಂಗೆ ಮರ್ಯಾದೆ ಇದೆ ಹೊರಗಡೆ ಕರ್ನಾಟಕ ಜನತೆ ವ್ಲಾಗಿಂಗ್ ಅಂತಾನೆ ನಂಗೊಂದಷ್ಟು. ಓಕೆ, ಸೊ ಈಗ ನಾವು ಹೋಗಿ ಕಾಸ್ಟ್ಯೂಮ್ ತರಬೇಕು ಹೋಗ್ತಾ ಇದೀವಿ. ಸೊ ಲೆಟ್ಸ್ ಗೆಟ್ ಇನ್. ನಮ್ಮ ಕಾಸ್ಟ್ಯೂಮ್ ರೂಮ್ ಅಂತಾನೆ ಹೇಳ್ಬೋದು, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಆ್ಯಂಡ್ ಸತತ 4-5 ವರ್ಷದಿಂದನೂ ನಮಗೆ ಕಾಸ್ಟ್ಯೂಮ್ ಕೊಡ್ತಿದ್ದು ಅವರೇ, ನಮ್ಮ ಹನುಮಂತು. ಒಂದು ನಿಮಿಷ, ನನ್ನ ಬ್ಲಾಗ್ ಹನುಮಂತು. ಅದೇ ಒಳ್ಳೆ ಮನಸ್ಸು, ಅದೇ ಒಳ್ಳೆ ಪ್ರೀತಿ, ಯಾವಾಗಲೂ ಚೆನ್ನಾಗಿ ಮಾತಾಡ್ತಾರೆ. ಅದೊಂದು ಖುಷಿ ಆಗುತ್ತೆ. ಹನುಮಂತು, ನೀನೇನು ಹೇಳ್ತೀಯ ಶೋ ಬಗ್ಗೆ? ಏನ್ ಹೇಳ್ತೀಯ ಶೋ ಬಗ್ಗೆ? ಇವತ್ ಮುಗ್ಯಾಕ್ ಬಂದೈತ್ರಿ ನೋಡ್ರಿ, ನನಗೆ ಯಾ ನಮೂನಿ ಮೇಕಪ್ ಮಾಡ್ಯಾರ. ಕಾಣಕದ ನೋಡೋಲಿ, ಏನ್ ಕಾಣತಿ ನೋಡ್ರಿ, ಮೇಕಪ್ ಮಾಡ್ಯಾರ. ಈಗ ಡ್ರೆಸ್ ಹಾಕೊಳಕ್ ಬಂದಿನಿ. ಅಲ್ಲ, ಇದು ಶೋ ಬಗ್ಗೆ ಹೇಳಿದೆ, ನನ್ ಬಗ್ಗೆ ಹೇಳಿಲ್ಲ. ನಾನು ಗೊತ್ತಾ ಹೋಗ್ಲಿ. ನಮ್ಮ ಪ್ರಶಾಂತ್ ಅಣ್ಣ ಒಳ್ಳೆ ಕಾಮಿಡಿ ಆಕ್ಟರ್. ನಾ ಯಾವಾಗ್ಲೂ ನೋಡ್ಕೊಂತ ಬಂದೀನಿ, ಇವ್ರ ಕಾಮಿಡಿ ಶೋಗಳನ್ನ ನೋಡ್ಕೊಂತ ನಾನು ಇಲ್ಲಿ ಮಟ್ಟ ಬಂದೀನಿ. ಇವ್ರ ಜೋಡಿ ನಾನು ಅಣ್ಣರ ಜೋಡಿ ಹೋಟ್ಲೆ ಕಿಚನ್ ಕೆಲಸ ಮಾಡತ್ತೀನಿ. ಅದ ದೊಡ್ಡರ ಜೊತೆ ಕೆಲಸ ಮಾಡಾಕತ್ತಿದಾಗ ಭಾಳ ಖುಷಿ ಆಗತೈತಿ. ಅಣ್ಣ ಎಷ್ಟೇ ಸಾವುಕಾರ ಇದ್ರು ಚೆನ್ನಾಗಿ ಎಲ್ಲಾರು ಹೇಳ್ತಾರ, ಪ್ರೀತಿಯಿಂದ ಮಾತಾಡ್ಸ್ಬೇಕು, ಪ್ರೀತಿಯಿಂದ ಖುಷಿಯಾಗಿರ್ಬೇಕು, ಅದೇ ಖುಷಿ. ರೆಡಿ ಆಗ್ಲಿಲ್ಲ ಹಾಕೊಂಡು ಹೋಗ್ತಾರೆ. ಸೊ ಬನ್ನಿ, ನಮ್ಮ ಕಾಸ್ಟ್ಯೂಮ್ ಅಂದ್ರೆ ಈ ಕಾಸ್ಟ್ಯೂಮ್ ಏನಕ್ಕೆ ಅಂತಂದ್ರೆ ಈ ವಾರದ ಬೆಸ್ಟ್, ಪ್ರತಿ ವಾರದ ಬೆಸ್ಟ್ ಕಾಸ್ಟ್ಯೂಮ್ನ ಈ ವಾರ ಹಾಕ್ತಿದ್ದಾರೆ. ಸೊ ನಾನು ಮಾಡಿರೋದು ಬೆಸ್ಟ್ ಅಂದರೆ ಯಮ ಕಿಂಕರ. ಸೊ ಆ ಬೆಸ್ಟ್ ಕಾಸ್ಟ್ಯೂಮ್ನ ಇವತ್ತು ಹಾಕ್ತಾ ಇದ್ದೀವಿ. ಸೊ ಬನ್ನಿ ಹೋಗಿ ಗೆಟಪ್ನ ಹಾಕೋಣ. ಸೊ ಇವಾಗ ನಾವು ಗೆಟಪ್ ಹಾಕೊಂಡಿದ್ದೀವಿ. ಸೊ ಜಿಮ್ ಚಾನಲ್ ಮಾತಾಡ್ಬೇಕಾದ್ರೆ ಮತ್ತೆ ಎಲ್ಲ ಬ್ಲಾಗ್. ಇದು ನನ್ನ ಚಾನಲ್. ಯಾವ್ದು ಇಂಡಿಯನ್ ಚಾನಲ್ ಹೆಸರು? ನಮ್ದು ಪ್ಯಾಕ್ ವರ್ಲ್ಡ್ ಸರ್ ಇಟ್ಕೋಬೇಕು. ಸೂರಜ್ ಒಂದು ಯೂಟ್ಯೂಬ್ ಚಾನಲ್ ಮಾಡ್ತಾನೆ, ಗೇಂಡ ಮೃಗ ಯೂಟ್ಯೂಬ್ ಚಾನಲ್. ನಾಯಿಂಡಳ್ಳಿಲಿ ನಾವು ಸಕ್ಕ ಕಾಮಿಡಿ ಮಾಡ್ಬೇಕು ನಿಜ. ಅಮೃತ ನಾವು ನಯನದಲ್ಲಿ ನಾನು ಕೊಡ್ತೀವಿ, ಜೋಲ ಕೊಡ್ತಿದ್ದೀವಿ. ಇಷ್ಟು ಹೇಳಿದ್ಮೇಲೆ ಪಕ್ಕ ಕೊಡ್ತೀವಿ. ಅಮೃತ ಈ ಸಲದ ಕ್ವಾಟ್ಲೆಯ ಅಂತಿಮ ವಿನ್ನರ್ ಅಂತಾನೆ ಹೇಳ್ಬೋದು. ಖುಷಿ ಇವತ್ತು. ಓಕೆ, ನಾನು ಇಂಟ್ರೆಸ್ಟ್ ಆಗಿ ಚಾರ್ಜ್ ಆದ್ಲು ಬೆಳಗ್ಗೆ, ಅದು ಚಾರ್ಜ್ ಆದ್ಲು ಇವತ್ತು. ಇವತ್ತು ಯಾತ್ರೆ ಇರಲ್ಲ. ಇವತ್ತು ಪ್ರಶಾಂತ್ ಅವರ ಕೊನೆ ಕ್ವಾಟ್ಲೆ, ನೆಕ್ಸ್ಟ್ ಸೀಸನ್ ಕರೆಯೋದಿಲ್ಲ ಅಂತ ಹೇಳಿದಾರೆ. ಅದಕ್ಕೆ ಸೊ ಅವ್ನ್ ಮಾಡ್ತಿದ್ದಾನೆ ಡೋರೆಮಾನ್. ಯಾಕೋ ಬೆದ್ದನ್ನು ಕೊಟ್ರು ಅದೇ ಮಾಡ್ತೀಯ, ದಡ್ಡನ್ನು ಕೊಟ್ರು ಅದೇ ಮಾಡ್ತೀಯ, ಯಾವ್ದು ಕೊಟ್ರು ಅದೇ ಒಂದೇ ತರ ಮಾಡ್ತೀಯ, ಬೇರೆ ಏನ್ ಡೋರೆಮಾನ್. ನಾನ್ ಡೋರೆಮಾನ್ ಅಲ್ಲ, ಮೆಸಾಜ್ ಮಾತಾಡೋದಲ್ಲ. ಹೇಳು ಅಮೃತ, ಏನೋ ಮಾತಾಡು. ಇಲ್ಲಿ ಏನಿದ್ರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಇವ್ರು 3 ಜನ ಇದಾರೆ ಅಷ್ಟೇ, ಮುಗಿತು. ನೀನು ನಾನು ಎಲ್ಲರೂ ಬೇರೆ ಎಲ್ಲ ಕಾಮಿಡಿ. ಎಲ್ಲದಕ್ಕೂ ನೀನೇ ಕಾಮಿಡಿ. ಆಕ್ಚುಲಿ ಈ ಕ್ಯೂಟ್ನೆಸ್ ಕಾಮಿಡಿ ನೋಡಿದ್ಯಾ, ನೀನೇ ಮಾಡಿರೋದು, ಯಾರು ಮಾಡಿಲ್ಲ. ಹಂಗ ಅನ್ಬಿಟ್ಟು ಮುಗಿಸ್ಬಿರೋದು. ಇಂತ ವೀರ ಶೂರ ಜಿಮ್ ಅಂದ್ರೆ ಅವ್ರಂದ್ರೆ ಜಿಮ್. ಶರ್ಟ್ ಬಿಚ್ಚಿದ್ರೆ ನೋಡ್ಬೋದು, ಏನ್ ಬಿಚ್ಚಿದ್ರು ನೋಡಕ್ಕಾಗಲ್ಲ. ನಿಮ್ಮೆಲ್ಲರ ಕುರಿ ಪ್ರತಾಪ್ ಸರಿ ಕರಿ ಬಸವಣ್ಣ. ಏನು ಹೇಳಿ, ನಾನು ಕುರಿ ಅಲ್ಲ ಕರಿಬಸಪ್ಪ. ಹೇಳಿ ಸರ್ ಹೇಳಿ. ಇದು ನನ್ನ ಬ್ಲಾಗು. ಹೌದಾ, ನಾನು ಕರಿಬಸಪ್ಪ. ನಮ್ಮ ಪ್ರಶಾಂತು ಸಿಕ್ಕಾಪಟ್ಟೆ ಕ್ವಾಟೆ ಕೊಡ್ತಾರೆ ಇವಾಗ ಕ್ವಾಟೆ ಕಿಚನಲ್ಲಿ. ಮುಂಚೆ ಕಿಚ್ಚಕಿಲಿನಲ್ಲಿ ಅವ್ರ ಆರ್ಭಟ ನೋಡ್ಬೇಕಾ, ಸಾಕಷ್ಟು ಅವರು ಅಭಿನಯ ಮಾಡಿಬಿಟ್ಟು ಒಳ್ಳೆ ಟ್ಯಾಲೆಂಟು ಕಲಾವಿದ ಅಂತ ಹೇಳ್ಬಿಟ್ಟು ಅವರು ಇವತ್ತು ಐತೆ ಅವ್ರದ್ದು ಹಬ್ಬ. ನಾವೆಲ್ಲ ಇವ್ರ ಜೊತೆಲಿ ಅಭಿನಯಿಸ್ತೀವಿ, ಕೆಲಸ ಮಾಡ್ತಿದ್ವಿ ಅಂತ ಹೇಳೋದಕ್ಕೆ ಒಂದು ಖುಷಿ ಪಡ್ತೀವಿ. ಯಾಕಂದ್ರೆ ನೀವು ಎಷ್ಟೊಂದು ವರ್ಲ್ಡ್ ರೆಕಾರ್ಡ್ಸ್ ಗಳನ್ನ ಮಾಡಿದೀರಾ, ಹೌದು, ಖುಷಿ ಆಗುತ್ತೆ. ಬಟ್ ನಿಮ್ಗೆ ಕಾಲು ಇಲ್ಲೇ ಯಾಕಂದ್ರೆ ನಿಮ್ಮ ಆಶೀರ್ವಾದ ನಮ್ಗೆ ಬೇಕು. ಆಕ್ಚುಲಿ ಇದು ಹೇಳಲೇಬೇಕು, ಜೀವನದಲ್ಲಿ ನಿಜವಲ್ಲೂ ನಿಮ್ಗಾಗಿರೋ ಎಕ್ಸ್ಪೀರಿಯನ್ಸ್ ನನಗೆ ವಯಸ್ಸಾಗಿಲ್ಲ ಸರ್.
ನೀವು ನಿಜವಾಗ್ಲೂ ದೊಡ್ಡೋರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಗಳ ಜೊತೆ ಏನಾದರೂ ಸ್ವಲ್ಪ ಕಾಮಿಡಿ ಮಾಡ್ಬೇಕಾದ್ರೆ ಆಚೆ ಈಚೆ ಆದರೆ ಬೇಜಾರಾಗಬೇಡಿ. ಒಂದು ಏನು ಗೊತ್ತಾ ಕಾಮಿಡಿ, ನಾನು ಬಾಡಿ ಬಿಲ್ಡಿಂಗಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಸಾಕಷ್ಟು ಸಾಧನೆ ಮಾಡಿದ್ದೀನಿ. ಹಾಂ, ಇಲ್ಲಿ ಈಗ ಕ್ವಾಟ್ಲಿ ಕಿಚನ್ ಇಲ್ಲೆಲ್ಲ ಮಾಡ್ತಿದ್ದೀನಿ, ಎಲ್ಲ ಹೊಸದಾಗಿ ನಾನು ಸೇರ್ಕೊಂಡಿದ್ದೀನಿ. ಇದೇ ಪ್ರೋಮೋ ನಾನು ಡೈಲಿ ನೋಡಿ ನಗ್ತೀನಿ. ನಮ್ಮ ಮನೆಯವರೆಲ್ಲ ನಿಮ್ಮ ಫ್ಯಾನು. ಏಯ್ ಕರಿ ಬಸಪ್ಪಣ್ಣ, ಕರಿ ಬಸಪ್ಪಣ್ಣ. ಡೈಲಿ ಬರಲ್ಲ ದೇವರ ಅನುಗ್ರಹ. ಪ್ರತಿಯೊಬ್ರು ನಮ್ಮ ಪ್ರಶಾಂತ್ ಅವ್ರನ್ನ ಫಾಲೋ ಅಪ್ ಮಾಡಿ ಪ್ರೋತ್ಸಾಹ ನೀಡಿ. ಟ್ಯಾಲೆಂಟ್ ಕಲಾವಿದ, ಅರ್ಥ ಆಯ್ತಾ? ಥ್ಯಾಂಕ್ ಯು ಸರ್, ನಿಜವಾಗ್ಲೂ ಖುಷಿ ಆಯಿತು. ಥ್ಯಾಂಕ್ ಯು. ಸಾರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕರಿ ಬಸಪ್ಪ ಸರ್ ಜೊತೆ ಇವತ್ತು ನಾವು ಮಾಡ್ತಾ ಇದ್ದೀವಿ ಕಾಮಿಡಿ. ದ ಮೋಸ್ಟ್ ಎಂಟರ್ಟೈನಿಂಗ್ ಅಂದ್ರೆ ನಮ್ಮ ಬದುಕ್ತಾರ ಗೊತ್ತಿಲ್ಲ. ತನ್ನ ಮದ್ವೆ ವಿಡಿಯೋ ಮಾಡ್ಕೊಂಡು ಯೂಟ್ಯೂಬ್ ಹಾಕೊಂಡು ನನ್ನ ಮದ್ವೆ ಲಾಗ್ ಅಂತ ಹಾಕೊಂಡು ದುಡ್ಡು ಮಾಡ್ತಾರೋ ಇವನು ಒಬ್ಬ ಮನುಷ್ಯನೇನದು. ಅದೊಂದು ಫ್ರೀಡಮ್. ಏನ್ ಹೇಳ್ತೀಯ ಮಗ ಕ್ವಾಟ್ಲಿ ಕಿಚನ್ ಸೀಸನ್ 2 ಬಗ್ಗೆ? ತುಂಬಾ ಚೆನ್ನಾಗಿ ನಡೀತಿದೆ. ಪ್ರಶಾಂತ ಅನ್ನೋ ಒಬ್ಬ ಮನುಷ್ಯನಿಂದ ನನ್ನ ಸೀಸನ್ ಫಸ್ಟ್ ದುಡ್ಡು ಹೋಯ್ತು. ಕ್ವಾಟ್ಲಿ ಕಿಚನ್ ಹರಿದು ಊರ್ ಬಾಗ್ಲು ಮಾಡ್ಬಿಟ್ರು. ಅವತ್ತು ನನ್ಗೆ ಭವಿಷ್ಯ ಕೊಟ್ಟಿಲ್ಲ ಅಂದ್ರೆ ಇವತ್ತು ಫೈಟ್ ಮಾಡ್ಬೋದಾಯ್ತು. ಅವಾಗಲೂ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತಿದ್ದೆ? ಅವಾಗ್ಲೂ ಕೊಟ್ಟಿದ್ರೆ ಸೀಸನ್ 3 ಕಾಯ್ತಿದ್ದೆ. ದುಡ್ಡು ಇಂಪಾರ್ಟೆಂಟ್ ನನಗೆ. ಅವ್ರಿಗೆ ನನ್ ಜೊತೆ ನನ್ನಂತ ಒಳ್ಳೆ ಕಲಾವಿದನ ಜೊತೆ ಶೇರ್ ಆಗೋಯ್ತಲ್ಲ, ಅವ್ರಿಗೆ ತಗೊಳಕ್ಕೆ ಆಗಿಲ್ಲ. ಕೇಳಿಲಿ, 5 ಲಕ್ಷದಲ್ಲಿ TDS ಅಂತ 120 ಕಟ್ಟಾಗತ್ತೆ, ಇನ್ನೊಂದು 380 ಉಳ್ಕೊಂಡಿರುತ್ತೆ. ಅದ್ರಲ್ಲಿ ಹಂದಿ ಪಾಲಿಗೆ ಬಂದೈತೆ. ಬಂದು ಇಬ್ರು ಶೇರ್ ಮಾಡಿದ್ವಿ. ಕ್ವಾಟ್ಲಿ ಕಿಚನ್ ಸೀಸನ್ ಯಾರು ಗೆದ್ದಿದ್ದು? ನಾವಿಬ್ರೇ. ನಾವಿಬ್ರು ಅನ್ಬೇಡಪ್ಪ, ನಾನು ಅಂತ ಸಾಕು. ನಾನು ಅನ್ನಲ್ಲ, ನಿನ್ಯಾಕೆ ನಾನು ಕಾಣಲ್ಲ. ಒಂದು ಟ್ರೋಲ್ ಆಗಿ ಯಾಕಪ್ಪಾಜಿ ಸರಿ ನಿಂದು ಈ ಸರಿ ನನ್ ಬೇಕಂತ ಬಿಟ್ಟು ಮಾಡಿದ್ದೆ 36 ಸರಿ. ಇವನ್ ಬಗ್ಗೆ ಬೇಜಾರಾಗ್ತಾ ಇರೋದು ಒಂದು, ಎಲ್ಲ ಹಾಕಿದನ್ಗೆ ನಾವು ಯಾಕೋ ಶೇವಿಂಗ್ ಮಾಡಿಲ್ಲ. ಇವಾಗ ನಾವೆಲ್ಲ ಕಾಮಿಡಿ ಮಾಡೋಣ. ಎಲ್ಲ ನಾವೇನ್ ಮಾಡೋಣ ಅಂದ್ರೆ ಪಂಚ್ ಮಾಡೋಣ. ಮಾತಾಡೋಣ. ಉಳಿದ್ರೆ ಕೂದಲುಗಳೆಲ್ಲ ಸೊ ನೋಡ್ಬೋದು ಎಷ್ಟು ಕಾಮಿಡಿ ಮಾಡೋದಕ್ಕೆ ಲೆಜೆಂಡ್ಸ್ ರೆಡಿಯಾಗಿ ಗೆಲ್ಲಬೇಕು. ಅದು ಬೇರೆ ಕಾಣ, ಇದಿದೆ ಎಲ್ಲಕ್ಕಿಂತ ಮುಂಚೆನೇ ಇಲ್ಲ. ಆಕ್ಚುಲಿ ಯೂಟ್ಯೂಬಲ್ಲಿ ಬರೋ ಇದು ವಿಡಿಯೋ ಬರೋ ದುಡ್ಡೆಲ್ಲ ನಾನು 3 ಜನಕ್ಕೆ ಶೇರ್ ಮಾಡ್ತೇನೆ. ನೋಡಿ ನಾನು ರೆಡಿ ಆಗ್ತಿದ್ದೆ ಫಿನಾಲೆಗೆ. ಇವ್ನು ಮಾಡ್ತಿದ್ದಾನೆ ಭಾಗ್ಯಲಕ್ಷ್ಮಿ, ಇವಾಗ ಇವ್ನು ಮಾಡ್ತಿದ್ದಾನೆ ಡೋರಮ್ಮ, ಇವ್ನು ಮಾಡ್ತಿದ್ದಾನೆ ಥೈಲ್ಯಾಂಡ್ ಹುಡುಗಿ, ಇವ್ನು ಮಾಡ್ತಿದ್ದಾನೆ ಲಾಯರ್ ಗುಂಡಂಡ. ನಾನು ಹೇಳ್ತೀನಿ ಟ್ಯಾಕ್ಸ್ ಕೊಡು, ಪಂಚ್ಗಳು ಕೊಡ್ತೀನಿ. ರಾಣಿ ಏನ್ ಗೆಟಪ್ ಮಾಡ್ತಿದ್ದೆ ಹಾಸ್ಯ? ಕನಕಾವತಿ ಗೆಟಪ್ ಮಾಡ್ತಿರೋದು ನೋಡಿ. ನಿಂತ್ಕೋ ನಿಮಿಷ, ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ ನೋಡೋಣ ತೋರ್ಸ. ನೋಡಿ ಕನಕಾವತಿ ಗೆಟಪ್ ಹಾಕೊಂಡು ಎಷ್ಟು ಕ್ಯೂಟಾಗಿ ರೆಡಿ ಆಗಿದ್ದಾಳೆ ಹಾಸ್ಯ. ಇದು ಕನಕಾವತಿ ಅಲ್ಲ, ಇದು ಗೇಂಡ ಮೃಗ. ಇವತ್ತು ಅವ್ನು ಹಂಗೆ ರೇಗಿಸಿರೋದಕ್ಕೆ ಇವತ್ತು ಅವ್ನು ಟಾಪಲ್ಲಿ ಇರೋದು. ಇವತ್ತು ಅವನ ಬಗ್ಗೆ ಯಾರಾದ್ರು ಮಾತಾಡಲಿ, ಅಷ್ಟು ಕಾಮಿಡಿ ಮಾಡಿದ್ದಾನೆ ಅವನು. ಈಸ್ ವರ್ತ್ ಇಟ್ ಫಾರ್ ದಟ್. ಮಗ ಅವ್ನು ಯೋಚನೆ ಮಾಡ್ತವ್ರೆ ಎಂಟ್ರಿ ಏನು ಮಾಡಲಿ ಅಂತ. ಈಗ ಡಿಜಿಟಲ್ ಅವರು ನಮ್ಮನ್ನ ಕರಿತಿದ್ದಾರೆ. ಅವರು ನೀವು ಏನಾದ್ರು ಮಾಡಿ ಅಂತ ಹೇಳ್ತಾರೆ. ಮಾಡಿದ್ರೆ ಇವ್ರು ಏನು ಹಾಕಲ್ಲ, ಅದೊಂದೇ ಬೇಜಾರು. ಕಲರ್ಸ್ ಕನ್ನಡ ಅಫಿಷಿಯಲ್ ಡಿಜಿಟಲ್ ಮೇಂಟೈನ್ ಮಾಡೋದು ಇವರೇ. ಹಾಕಿ ಅಂತಾರೆ, ಏನೂ ಹಾಕಲ್ಲ. ಇಲ್ಲಿ ನೋಡಿ, ಇವಳು ಬಂದ್ಬಿಟ್ಟು ರಾಣಿ ಕಾಸ್ಟ್ಯೂಮ್ ಹಾಕೊಂಡಿದ್ದಾಳೆ. ಯಾವ ರಾಣಿ ಅಂತ ನೀವು ಗೆಸ್ಟ್ ಮಾಡಿ. ಯಾವ ರಾಣಿ ಇವಳು? ಅಲ್ಲ, ನೀವೇನ್ ಆತರ ಮಾಡೋದ್ ಬೇಡ, ಹಂಗೆ ಕಾಣಿಸ್ತೀರಾ ಆತರ. ನನ್ನ ಬ್ಲಾಗಲ್ಲಿ ಪಂಚ್ ಹೊಡಿತಾ ಇದ್ದೀರಾ. ಕ್ವಾಟ್ಲಿ ಕಿಚನ್ ಸೀಸನ್ 2 ನ ಯಾರು ಗೆಲ್ತಾರೆ? ಸೀಸನ್ 2 ಅಲ್ಲಿ ವಿನ್ನರ್ ಕುಕ್ ಬಂದ್ಬಿಟ್ಟು ಸೂರಜ್. ಸೀಸನ್ ಆಫ್ ದ ಕ್ವಾಟ್ಲೆ ಬಂದ್ಬಿಟ್ಟು ಸೂರಜ್. ಇಬ್ರು ಸೂರಜ್ ಗೆಲ್ತಾರೆ ಅಂತ ನನಗೆ ಹೋಪ್ ಇದೆ. ಕ್ವಾಟ್ಲೆ ಕಿಚನ್ ಅಲ್ಲಿ ಇದ್ದಿದ್ದು ಎಲ್ಲರೂ ಸಿಕ್ಕಾಪಟ್ಟೆ ನಗಿಸಿದ್ದಾರೆ. ಆ್ಯಂಡ್ ಆ ಶೋ ಎಲ್ರಿಗೂ ಮನೆ ಮಾತಾಗಿತ್ತು. ನಾನು ಕೂಡ ಎಲ್ರಿಗೂ ಮನೆ ಮಾತಾಗಿದ್ದೆ.
ಎಲ್ಲರೂ ನನ್ನ ಪ್ರೀತಿಸ್ತೀರಾ. ಹಾಗೆ ಕ್ವಾರ್ಟರ್ ಕಿಚನ್ ಸೀಸನ್ 2 ಹರಿಸಿ ಆಶೀರ್ವಾದ ಮಾಡಿ. ನೆಕ್ಸ್ಟ್ ಸೀಸನ್ 3 ಮಾಡ್ತೀವಿ ಅನ್ನೋ ಭರವಸೆ ನಮಗಿದೆ. ಇದೊಂದು ಶೋ ಅಲ್ಲ, ಇದೊಂದು ಫ್ಯಾಮಿಲಿ ಬಾಂಡಿಂಗ್. ಜೇನಿನ ಗೂಡು ನಾವೆಲ್ಲ, ಒಂದೇ ಮಕ್ಕಳು ಇಲ್ಲೆಲ್ಲ. ಸರ್ ಹಾಡು ಯಾಕೆ ತಪ್ಪು ಹಾಡಿದ್ರಿ? ಎಲ್ಲ ನನ್ನ 10 ಜನ ಪ್ರೀತಿಯ ಕ್ವಾಟ್ಲೆಗಳು ಇಲ್ಲೇ ಇದ್ದಾರೆ. ಆ್ಯಕ್ಚುಲಿ ನಿಜವಾಗ್ಲೂ ಖುಷಿ ಆಗುತ್ತೆ. ರೆಡಿ ಆಗಿದ್ದಾರೆ ಕ್ವಾಟ್ಲೆ ಯಾರು? ವಾಣಿ, ಇನ್ನಿಬ್ರು ವಾಣಿ ಮತ್ತೆ ಇನ್ಯಾರು ಕರಿಬಸಪ್ಪ ಅವ್ರು ಅಲ್ಲಿದ್ದಾರೆ. ಸೊ ಕ್ವಾಟ್ಲೆ ಏಯ್ ಏನು ಹೇಳ್ತೀಯ ಲಾಸ್ಟ್ ಶೋ ಎಂಡ್ ಆಗ್ತಿದೆ. ಯಾರ್ಯಾರನ್ನ? ಹಾಂ ಹಾಂ ಥ್ಯಾಂಕ್ ಯು ಕಣ್. ಲೋ ನೀನೇನು ಹೇಳ್ತೀಯ? ನೋ ಕಮೆಂಟ್ಸ್. ಸೇರ್ ಸೂಪರ್. ನೀನೇನು ಹೇಳ್ತೀಯ? ಬಂದಿದ್ದ ನಿನ್ನೆ ಅಡ್ಮಿನ್ ಎಲ್ಲಿ ಅಡ್ಮಿನ್ ಕಾಣಿಸ್ತಾ ಇಲ್ವಲ್ಲ, ನಾವೇ ಓಪನ್ ಮಾಡ್ಬಿಡೋಣ ಅಂತ ಅನ್ಬಿಟ್ಟು ಕ್ಯಾಮ್ರಾ ನಾವೇ ತೋರಿಸ್ತಾರೆ. ವೈಟ್ ಅನ್ ಹಿಂಗ್ ತೋರಿಸ್ತಾರೆ. ಆಕ್ಚುಲಿ ಅದು ಹಿಂಗೆ ಫೋಲ್ಡ್ ಇರ್ಬೇಕಿತ್ತು, ಎನ್ವೆಲಪ್ ತರ. ಇಬ್ರು ಎನ್ವೆಲಪ್ ತಗೊಂಬನ್ನಿ ಮಾಡಿ ಅದೇ ಏನೋ ಮಾತಾಡ್ತಿಲ್ಲ ಇತ್ತು ಎಲ್ಲ. ಸೊ ನನಗೆ ಮೈಕ್ ಹಾಕ್ತಿದ್ದಾರೆ. ಸೊ ಕೊನೆ ಆಟ ನನ್ನ ಗೆಳೆಯ ಮಗ ನಿನ್ನ ಮಿಸ್ ಮಾಡ್ಕೊಂಡು ಇನ್ನೊಂದೇನಂದ್ರೆ ಇವತ್ತು ಲಾಸ್ಟು. ಬಟ್ ಆ ಮೆಮೊರಿಲಿ ನಾವಿಬ್ರು ಫಸ್ಟ್ ಬಂದ್ವಿ. ಮೈಕ್ ಹಾಕ್ಬೇಕು, ಹೋಗ್ತೀಯಾ? ಇವನು ತುಕಾಲಿ ಅಂತ ಕಾಮಿಡಿ ಮಾಡಿಲ್ಲ, ಬಟ್ ಆದ್ರೂ ಅವನೇನೋ ಒಂದು ಮಾಡ್ತೀನಿ ಅನ್ನೋ ಒಂದು ಭರವಸೆಯಲ್ಲಿ ಬರ್ತಾನಲ್ಲ, ನಂಗೆ ಅದು ಖುಷಿ ಆಗುತ್ತೆ. ಸೊ ನಮ್ಮ ವಾಣಿ ನಾವೆಲ್ಲ ರೆಡಿ ಇದ್ದೀವಿ. ನಮ್ಮನ್ನ ರಾಯಲ್ ಆಗಿ ನೋಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಆಸ್ಯಾ, ನಿನ್ನ ಜೊತೆ ಫಸ್ಟ್ ಶೋ ಆದರೂ ನಂಗೆ ಅನಿಸ್ತಾ ಇಲ್ಲ. 20 ವರ್ಷ ಶೋ ಮಾಡ್ತೀವಿ ಅಂತ ಫೀಲ್ ಇದೆ. ಥ್ಯಾಂಕ್ ಯು ಸೋ ಮಚ್ ಆಸ್ಯಾ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ತುಕಾಲಿ ಚೂರು ಕಾಮಿಡಿ ಮಾಡ್ದ, ಬಟ್ ಮುಂದೆ ಒಂದು ಒಳ್ಳೆ ಕಾಮಿಡಿಯನ್ ಆಗ್ತಾನೆ ಅಂತ ಹೇಳ್ತಾರೆ. ಕಂಟೆಂಟ್ ಕೊಡ ಮೀಸೆಲ್ಲ ಬೋಳಿ ಬಂದು ನೀರು ಕುಡಿತಿದ್ದೀನಿ, ಮೇಕೆಲ್ಲ ಮೀಸೆಲ್ಲ. ಹೌದು, ಅದೇ ನಮ್ದೆಲ್ಲ ಅದು ಯೂಟ್ಯೂಬರ್ ಗೊತ್ತಿರೋಲ್ಲ, ಅದು ಬ್ಯಾಡ್ ವರ್ಡ್ ಅಂತ. ಈ ಸಕ್ಕದ ಕಳಿಸ್ದೆ ಕಣೋ, ಹಿಂಗ್ ಮಾಡೋ ನಾನು ಸೂರಜ್ ತುಕಾಲಿ ಸಿಕ್ಕಾಪಟ್ಟೆ ಫನ್ ಮಾಡ್ತಾ ಇರ್ತೀವಿ. ನಾವು ಮಾಡೋ ತರಲೆಗೆ ನಿಜವಾಗ್ಲೂ ಲಿಮಿಟ್ಸೇ ಇಲ್ಲ, ಅಷ್ಟು ಮಜಾ ಮಾಡ್ತೀವಿ. ಸೊ ನಮ್ಮ ತರಲೆಗಳನ್ನ ಯಾರು ಯಾವುದು ಸೀರಿಯಸ್ ಆಗಿ ತಗೊಳ್ಳೋಕ್ಕೆ ಹೋಗಬೇಡಿ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಒಬ್ಬೊಬ್ರು ಒಂದೊಂದು ಕಲರ್ ಕೊಟ್ಟಿದ್ರು. ಆ್ಯಂಡ್ ಶೂಟಿಂಗ್ ಸೆಟ್ಟಲ್ಲಿ ನಾವು ಜಾಸ್ತಿ ವೀಡಿಯೋ ಮಾಡೋಂಗಿಲ್ಲ, ಅದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು. ಸೊ ಆಗಿನ ಶಾರ್ಟ್ಸ್ ಮಾತ್ರ ನಾನು ತಗೊತಾ ಇದ್ದೀನಿ. ಮೊದಲನೇ ಬಾರಿಗೆ ರಕ್ಷಿತಾ ಬಗ್ಗೆ ಏನ್ ಹೇಳ್ತೀನಿ ನನ್ನ ಬ್ಲಾಗ್ ಅಲ್ಲಿ? ತುಂಬಾ ಥ್ಯಾಂಕ್ ಯು ನಿಮ್ಮ ಬ್ಲಾಗ್ ಅಲ್ಲಿ ನನ್ಗೆ ತಗೊಳ್ಳಿಕ್ಕೆ ಇಷ್ಟು ಟೈಮ್ ಆಯ್ತು. ಯಾವಾಗ್ಲೂ ನಾನು ಆಕ್ಚುಲಿ ಫಸ್ಟ್ ದಿವಸದಿಂದ ನಾನು ಬ್ಲಾಗ್ ಮಾಡುದು. ಓಕೆ, ಇವ್ರು ಮಾಡ್ಲೇ ಇಲ್ಲ. ನಾನು ಯೋಚನೆ ಮಾಡುದು, ಇವ್ರು ಬ್ಲಾಗರ್, ಇವ್ರು ಒಂದು ಸತಿ ಕೂಡ ಫೋನ್ ಇದೆ ಮಾಡಿ ಮಾತಾಡ್ಲಿಲ್ಲ ಅಂತ. ನೀವ್ ಯಾಕೆ ಇವಾಗ ಗ್ರ್ಯಾಂಡ್ ಫಿನಾಲೆ ಅಲ್ಲಿ ಬ್ಲಾಗಿಂಗ್ ಮಿಸ್ ಮಾಡ್ಕೊಂತೀನಿ ಅಂತ ಮೆಮೊರೀಸ್ಗೆನಾ? ಆಕ್ಚುಲಿ ತುಂಬಾ ಒಳ್ಳೆ ಮೆಮೊರೀಸ್ ಆಯ್ತು ಇವಾಗ 11 ಎಪಿಸೋಡ್. ಥ್ಯಾಂಕ್ ಯು ಸೋ ಮಚ್. ಕೊನೆ ದಿವಸ ಮಿಸ್ ಮಾಡ್ಕೊಂತ ಇದೀನಿ ಮಗ, ನಿನ್ನ ಮಿಸ್ ಮಾಡ್ಕೋತಾ ಇದೀನಿ ತುಕಾಲಿ, ನಿಜವಾಗ್ಲು. ನೋಡೋಣ ಹೆಂಗಾಗತ್ತೆ ಅಂತ ಶೂಟು. ಸೊ ವೇಟ್ ಮಾಡ್ತಾ ಇದೀನಿ ನಾನಂತೂ. ಕೊಡು. ನಮ್ಮ ಓಂ ಪ್ರಕಾಶ್ ಸರ್ ನೀವೇ ಗೆಲ್ಬೇಕು. ನೀವು ಗೆದ್ದೇ ಗೆಲ್ತೀರಾ. 5 ಲಕ್ಷ 10 ಲಕ್ಷ ನಿಮ್ದೆ. ಆಮೇಲೆ ಪಾರ್ಟಿ ಕೊಡ್ಸ್ಬೇಕು ಸರ್. ನೀವು ಪಾರ್ಟಿ ಕೊಡ್ಸ್ಬೇಕು, ನೀವೇ ಗೆಲ್ಲೋದು. ಓಕೆನಾ? ನೀವೇ ಗೆಲ್ತೀರಾ, ನನಗೂ ಅದೇ ಅನ್ಸುತ್ತಿದೆ. ಪಕ್ಕ ನೀವೇ ಗೆಲ್ಲೋದು. ನನ್ನ ಅನಿಸಿಕೆ 10 ಲಕ್ಷ ನಿಮ್ಗೆ. ನೀವು ಸೇಮ್ ಮಾತಾಡ್ತಾ ಇದೀವಲ್ವಾ, ಸೇಮ್ ಕಂಟೆಂಟ್ ಹಾಕ್ತೀವಿ. ಫಸ್ಟ್ ಯಾರು ಹಾಕ್ತಾರೋ ಅವರೇ ವಿನ್ನರ್.
ಹೌದು, ಯಾಕೆ ಗೊತ್ತಾ, ನಾನು ಎಡಿಟ್ ಮಾಡಿ ನಾಳೆನೇ ಬಿಟ್ಬಿಡ್ತೀನಿ, ಇಲ್ಲ ಇವತ್ತು ನೈಟ್ ಎಡಿಟಿಂಗ್ ಮಾಡ್ತೀನಿ. ಮದ್ವೆ ಆಕ್ಚುಲಿ ನಾನು ನಿಮ್ಮ ಮದ್ವೆದು ಬ್ಲಾಗ್ ಎಲ್ಲ ನೋಡಿದೀನಿ. ನಾನು ನೋಡುದು ಆ ಮಧ್ಯದಲ್ಲಿ ನೀವು ವಿಡಿಯೋ ಹಾಕಿದೀರಾ ಹೆಂಗಂತ. ಅದು ನನ್ನ ಡೆಡಿಕೇಶನ್, ಜನಗಳಿಗೋಸ್ಕರ ನಾನು ತೋರಿಸ್ತೀನಿ. ನನ್ನ ಒಳ್ಳೆ ಸಂಭ್ರಮ ಜನಗಳಿಗೆ ತೋರಿಸ್ತೀನಿ, ಅದಕ್ಕೋಸ್ಕರ. ಹೊಡಿ ರ್ಯಾಂಡು ಇಬ್ರು ಬಲ್ಲ. ನೆಕ್ಸ್ಟ್ ನಾವಿಬ್ರು ಒಂದು ಕಂಬೈನ್ ಮಾಡೋಣ ಬ್ಲಾಗು. ಏನು ಇಲ್ಲ ನಾನು ಎಡಿಟ್ ಮಾಡೋದು. ನಾನು ಯಾರು ಎಡಿಟ್ ದೇವ್ರನ್ನ ನಾನು ಎಡಿಟ್ ಮಾಡೋದು. ನಾನು ಯಾರು ಎಡಿಟರ್ ಇಟ್ಕೊಳ್ಳಿಲ್ಲ, ಸತ್ಯವಲ್ಲ, ದೇವ್ರನ್ನ ನಾನು ಎಡಿಟ್ ಮಾಡೋದು. ನಾನು ನೈಟು ನನ್ನ ರಿಸೆಪ್ಷನ್ ಮುಗಿಸ್ಕೊಂಡು ನೈಟ್ ಎಡಿಟ್ ಮಾಡಿ 4 ಗಂಟೆ ಪೂಜೆ ಮುಗಿಸ್ಕೊಂಡು ಅವತ್ತೆಲ್ಲ ನಿದ್ದೆ ಮಾಡಿಲ್ಲ, ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು. ಹೌದು, ವ್ಲಾಗ್ ಎಡಿಟ್ ಮಾಡಿ ರಿಸೆಪ್ಷನ್ ವ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ತಿರ್ಗಾ ನೆಕ್ಸ್ಟ್ ಮದುವೆ ಬೆಳಗ್ಗೆ ಇದು ಮಾಡಿ ಮದುವೆ ದಿವಸ ನೈಟ್ ತಿರ್ಗಾ ಎಡಿಟ್ ಮಾಡಿದ್ವಿ. ನಮಗೆ ಇದೆ ಸರ್ ಸಿನಿಮಾ. ಸರ್ ನಿಮಗೆ ದೊಡ್ಡ ಸ್ಕ್ರೀನ್ ಅಂದರೆ ನಮ್ಗೆ ಇದೆ ಸರ್, ದೊಡ್ಡ ಸ್ಕ್ರೀನ್ ಸಿನಿಮಾ. ನಮಗೆ ಬೇಜಾರಾಗಬೇಡಿ ಸರ್, ಏನೋ ಹಿಂಗೆ ಮಾತಾಡ್ತೀವಿ ಅಂತ ನೀವು ಬೇಜಾರಾಗಬೇಡಿ ಸರ್. ನೀವು ನಂಬಲ್ಲ ಸರ್, ನಿಮ್ಮಿಂದ ನಾವು ಅನ್ನ ತಿಂದಿದ್ದೀವಿ. ನಿಮ್ಮ ಸಿನಿಮಾಗಳನ್ನ ನಾನು ನೋಡಿ ಬಿಸಿಲು ಹೊಡಿತಿದ್ದೆ ಥಿಯೇಟ್ರಲ್ಲಿ. ಇವತ್ತು ನಿಮ್ಮನ್ನು ನೋಡ್ತೇನಲ್ಲ ನನಗೆ ಖುಷಿ. ನಮ್ಮ ಅಮ್ಮನಿಗೆ ಹೋಗಿ ಹೇಳ್ತೀನಿ ನಾನು ಓಂ ಪ್ರಕಾಶ್ ಸರ್ನ ಮೀಟ್ ಮಾಡಿದೆ ಅಂತ. ಖುಷಿ ಆಯ್ತು ಸರ್, ಅಷ್ಟೇ ಹೇಳೋದು ಇಷ್ಟಪಡ್ತೀನಿ. ಯೂಟ್ಯೂಬ್ ಏನಾದ್ರು ಮಾತಾಡೋ. ಇಲ್ಲಿ ವರ್ಕ್ ಆಗ್ತಿಲ್ಲ ನಿಂದು, ಯೂಟ್ಯೂಬಲ್ಲಿ ಆದ್ರೂ ವರ್ಕ್ ಮಾಡೋ ಪ್ಲೀಸ್. ಲೋ ಹಾಕು ಮಗ, ಮಾಡೋ ಮಾತಾಡೋ ಮಗ ಪ್ಲೀಸ್ ಮಾಡೋ, ಏನಾದ್ರು ಒಂದು ಕಂಟೆಂಟ್ ಮಾಡೋ. ಏನೋ ವರ್ಕ್ ಆಗ್ತಿಲ್ಲ ಲೋ, ಏನೋ ಒಂದು ಮಾಡೋ, ಆಗ್ತೀವಿ ಸರ್. ಒಂದು ಲೆವೆಲ್ ಅಡ್ವಾಂಟೇಜ್ ಟಾಸ್ಕ್ ಮುಗೀತು, ಎಲ್ಲ ಸುಸ್ತಾಗ್ಬಿಟ್ಟಿದ್ದಾರೆ ನೋಡಿ. ಎಷ್ಟು ಸುಸ್ತಾಗಿದೆ ನಾಗವಲ್ಲಿ ನೋಡಿ ಹೆಂಗೆ ಸುಸ್ತಾಗಿದೆ ಅಂತ. ಒಂದು ರೌಂಡ್ ಟಾಸ್ಕ್ ಮುಗೀತು ಆ್ಯಂಡ್ ಇನ್ನೂ ಒಂದು ಟಾಸ್ಕ್ ಇದೆ, ಸಿಕ್ಕಾಪಟ್ಟೆ ಕಾಂಪ್ಲಿಕೇಶನ್ಸ್ ಇದೆ. ಖುಷಿ ಆಗುತ್ತೆ ಆ್ಯಕ್ಚುಲಿ. ಸೊ ನೋಡೋಣ ಯಾರು ಗೆಲ್ತಾರೆ ಏನು ಅಂತ. ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಯಾರು ಗೆಲ್ಬೋದು ಅಂತ. ತುದಿಗಲ್ಲಿ ಕಾಯ್ತಿರೋ ಭವಿಷ್ಯದಾನೆ. ನೋಡೋಣ ಮಗ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು, ಮೇ ದ ಬೆಸ್ಟ್ ವಿನ್. ಈಗ ಸಮಯ 2:30. ಹೇಳ್ರೋ ಯಾರು ಗೆಲ್ಬೋದು ಅನ್ಸುತ್ತೆ ನಿನಗೆ ಭವಿಷ್ಯ ಟಾಪ್ 3ಯಲ್ಲಿರೋನು? ಟಾಪ್ 3 ಯಾರೇ ಗೆದ್ರು ಖುಷಿ ನನಗೆ, ಆ ಥರದ್ದೆಲ್ಲ ಏನಿಲ್ಲ. ಡಿ ಡಿ ಚಾನಲ್ ಬರುತ್ತೆ, ಯೂಟ್ಯೂಬ್ ಚಾನಲ್ ಬರ್ತದೆ. ಯೂಟ್ಯೂಬ್ ದುಡ್ಡು ಮಾಡ್ಬೇಕು ಅಂತ ಸೌತೆಕಾಯಿ ಇಸಿಕೊಂಡು ದುಡ್ಡು ಮಾಡ್ತಾವನಲ್ಲ. ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಈ ಸೌತೆಕಾಯಿ ಇಸ್ಕೊಂಡು ದುಡ್ಡು ಮಾಡ್ತಾವನಲ್ಲ ಲೆಕ್ಕ. ಕ್ವಾಟ್ಲೆ ಕಿಚನ್ ಸೀಸನ್ 2 ರನ್ನರ್ ಅಪ್ ಆಗಿ ಭವಿಷ್ ಗೆದ್ದ ಆ್ಯಂಡ್ ವಿನ್ನರ್ ನನ್ ಅದರ್ ದೆನ್ ನಮ್ಮ ಫೇವ್ರೆಟ್ ಸೂರಜ್. ಓ ಕ್ವಾಟ್ಲೆ ವಿನ್ನರ್, ಕಂಗ್ರ್ಯಾಚುಲೇಷನ್ಸ್ ನಮ್ಮ ಸೂರಜ್. ಯಾವಾಗಲೂ ಹೀಗೆ ನಗ್ತಾ ಇರು ಆ್ಯಂಡ್ ಯು ಡಿಸರ್ವ್ ದ ವಿನ್. ಸೂಪರ್ ಕುಕಿಂಗ್, ಸೂಪರ್. ಆ್ಯಂಡ್ ನಮ್ಮ ಮನಸ್ಸನ್ನ ಗೆದ್ದಿರೋಂಥ ಮೇಘನಾ ಮ್ಯಾಮ್, ಯಾವಾಗ ನಾನು ನಿಮ್ಮನ್ನ ಮಿಸ್ ಮಾಡ್ಕೋತಾ ಇರ್ತೀನಿ. ನೆಕ್ಸ್ಟ್ ನಾನು ನಿಮ್ಮ ವ್ಲಾಗ್ನಲ್ಲಿ ನೋಡ್ತಾ ಇರ್ತೀನಿ, ಯಾಕಂದರೆ ನಿಮ್ಮ ಡೈಲಿ ವ್ಲಾಗ್ಸ್ ನಾನು ವಾಚ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಇರಿ. ಡ್ಯಾನ್ಸ್ ಎಲ್ಲ ಮಾಡೋಲ್ಲ ಮೇಡಮ್. ಸೆಕೆಂಡ್ ರನ್ನರ್ ಇದೇ ನಗು ಯಾವಾಗಲೂ ಇಲ್ಲಿ. ಯು ಡಿಸರ್ವ್ ದ ಬೆಸ್ಟ್ ವಿಶಸ್ ಇನ್ ಫ್ಯೂಚರ್. ನೋಡಿ ಇನ್ನು ಇದು ದೊಡ್ಡದಾಗಲಿ ಅಂತ ನಾನು ಆಸೆ ಪಡ್ತೀನಿ. ನಾನು ಹೇಳಿದೆ ಇಷ್ಟೊಂದು ತಗೊಂಡು ಸೊ ಒಟ್ಟಾರೆ ಕ್ವಾಟ್ಲೆ ಕಿಚನ್ ಶೋ ನನ್ನ ಪರ್ಸ್ನಲ್ ಫೇವ್ರೆಟ್ ಶೋ ಅಂತಲೇ ಹೇಳ್ಬೋದು. ತುಂಬ ಮಿಸ್ ಮಾಡ್ಕೊತೀನಿ. ವಾರದಲ್ಲಿ ಒಂದು ದಿವಸ ಶೂಟ್ ಇದ್ದರೂ ಆ ಒಂದು ದಿವಸ ನಾವು ಮಕ್ಕಳಾಗಿ ಬಿಹೇವ್ ಮಾಡ್ತೀವಿ. ಸೊ ಆ ಮಕ್ಕಳಾದ ಶೋನ ನಾವು ಎಂಡ್ ಮಾಡ್ತಾಯಿದ್ದೀವಿ ಅನ್ನೋದು ತುಂಬ ಬೇಜಾರಾಗ್ತಿದೆ. ಮಿಸ್ ಯು ಕ್ವಾಟ್ಲೆ ಕಿಚನ್.